ಕುತೂಹಲ ಕೇಳ್ತೀನಿ. 150 ಗಂಟೆ ವಿಚಾರಣೆಯಲ್ಲಿ ಏನೇನು ವಿಚಾರ ಕೇಳಿದ್ರು? ಒಂದಷ್ಟು ಪ್ರಮುಖವಾಗಿರುವಂಥದ್ದು ಹೇಳ್ಬೋದಾ ಸರ್? ಪ್ರತಿಯೊಂದು ಕೂಡ ನಾನು ಬೇಕಿದ್ರೆ ಇದನ್ನೇ ಕೊಡ್ತೀನಿ ನಾನು. ನಮ್ಗೆ ಅದು ಇದನ್ನು ಸಿಕ್ಕಿದೆ ಮನೆ ಕೋರ್ಟಿಂದ. ನಾವು ನಮಗೇನು ಪ್ರಶ್ನೆ ಕೇಳಿದ್ರು ನೀವೇನು ಆನ್ಸರ್ ಮಾಡಿ? ನಾವೇನು ಆನ್ಸರ್ ಮಾಡಿದ್ವಿ. ಡೇ 1 ಇಂದ ನಾನು ಹೋರಾಟಕ್ಕೆ ಯಾಕೆ ಬಂದೆ, ಯಾವ ಡೇಟಿಗೆ ಬಂದೆ ಅಂತ ಹೇಳ್ಕೊಂಡು ಈ ನನ್ನ ಸಂಪೂರ್ಣ ಏನು ಆ್ಯಕ್ಟಿವಿಟೀಸ್ ಇತ್ತು, ಇನ್ಕ್ಲೂಡಿಂಗ್ ಮೈ ಬ್ಯಾಂಕ್ ಸ್ಟೇಟ್ಮೆಂಟ್, ನಂದು 4 ಬ್ಯಾಂಕಿನ ಅಕೌಂಟ್ಗಳು ಇರ್ಬೋದು, ಮತ್ತು ನನಗೆ ಯಾವ ಟೈಮಿಗೆ ಎಲ್ಲೆಲ್ಲಿದ್ದೆ, ಆ ಲೊಕೇಶನ್ಸು, ಗೂಗಲ್ ಲೊಕೇಶನ್ಸು, ಎಲ್ಲಿ ನಿಂತ್ಕೊಂಡು ಯಾರ ಜೊತೆಗೆ ಮಾತಾಡಿದೆ, ಅದೆಲ್ಲ ಕೂಡ ಬಂತು. ಓಕೆ. ಕೊನೆ ಅಂದರೆ ಹೇಳಕ್ಕೆ ಭಾಳ ಇದೆ, ಭಾಳ ಇದೆ. ಕೊನೆಯದಾಗಿ ಈ ಕೇಳ್ತಾರೆ ಸರ್, ಕೇಳೋ ಪ್ಯಾಟರ್ನ್ ಹೆಂಗಿರ್ತದೆ. ಬಿಕಾಸ್ ನಾನು ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಮಾಡಿದವನು. ಕೆಲವೊಬ್ಬರು ಕೇಳ್ತಿರ್ತಾರೆ ನಮ್ಮನ್ನು, ಇಟ್ ಈಸ್ ಲೈಕ್ ಟೆಸ್ಟ್ ಮಾಡೋದಕ್ಕೆ, ನಿಜ ಹೇಳ್ತಾ ಇದ್ರು ಸುಳ್ಳು ಹೇಳ್ತಾ ಇದ್ರು ಅಂತೇಳಿ, ಸುಳ್ಳು ಹೇಳ್ತಾ ಇದ್ದಾರೆ ಅಂಥೇಳಿ. ಯಾಕೆ ನಿಮ್ಮನ್ನೇ ಆರೋಪಿ ಮಾಡಬಾರ್ದು, ನಿಮ್ಮನ್ನು ಮಾಡಬಾರ್ದು, ನಿಮ್ಮನ್ನು ಯಾಕೆ ಮಾಡಬಾರ್ದು ಅಂತ ಕೇಳಿದೆ. ನಾನು ಒಂದೇ ಮಾತಾಡಿದೆ, ನನ್ನನ್ನು ಆರೋಪಿ ಮಾಡೋದಾಗಿದ್ದರೆ SIT ಹಾಕಬೇಕು, 4 ಜನ IPS ಆಫೀಸರ್ ಹಾಕಬೇಕು. ಆ ಕೆಲಸ ಧರ್ಮಸ್ಥಳದ ಔಟ್ ಪೋಸ್ಟ್ನಲ್ಲಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ಲೇ ಮಾಡ್ತಾಯಿದ್ದ. ಹಿಂದೆ ಅದೇ ಮಾಡಿದಾರಲ್ಲ. ದೂರು ಕೊಟ್ಟವ್ರನ್ನೇ ನೀವು ಆರೋಪಿ ಮಾಡೋದಿತ್ತು ಅಂತ ಹೇಳಿದರೆ SITನೇ ಅವಶ್ಯಕತೆ ಇಲ್ಲ.